ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದ ದೊಡ್ಡಬೀದಿ ನಾಯಕರ ಸಮುದಾಯ ಭವನದಲ್ಲಿ ನಾದಗಂಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವಾ ಟ್ರಸ್ಟ್ ನಾಮಫಲಕ ಅನಾವರಣಗೊಳಿಸಿ ಮಾತನಾಡಿದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್, ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತಿಲ್ಲ. ಜಾನಪದ ಸೋಬಾನೆ ಪದಗಳು ಮರೆಯಾಗುತ್ತಿವೆ. ನಮ್ಮಲ್ಲಿರುವ ಹಾಡುಗಾರರನ್ನು ಗುರುತಿಸುವಲ್ಲಿ ನಾವು ವಿಫಲರಾಗಿದ್ದೇವೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಟಿವಿ ಮತ್ತು ಮೊಬೈಲ್ಗಳಿಗೆ ಮಾರು ಹೋಗಿದ್ದೇವೆ. ಇಂದಿಗೂ ಜಾನಪದ ಕಲೆಗಳು ಉಳಿದಿವೆ ಎಂದರೆ ಹಳ್ಳಿಗಳಲ್ಲಿ ಮಾತ್ರ. ಸರ್ಕಾರಗಳು ಕಲಾವಿದರಿಗೆ ಎಲ್ಲಾ ರೀತಿಯ ಸೌಲಭ್ಯ ಕಲ್ಪಿಸಿಕೊಡುವ ಜೊತೆಗೆ ಅವರಿಗೆ ಸೂಕ್ತ ವೇದಿಕೆ ಕಲ್ಪಿಸಿಕೊಡಬೇಕು. ರಾಜ್ಯದಲ್ಲಿ ಹಲವು ಜನಪದ ಕಲೆಗಳು ಬೆಳೆದು ಬಂದಿದ್ದು ಅವುಗಳನ್ನು ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಜಾನಪದ ಕಲೆ ತುಂಬಾ ಪುರಾತನವಾದದ್ದು. ಅದು ಪ್ರಸ್ತುತ ಅವಸಾನದಂಚಿನಲ್ಲಿದ್ದು ಅದನ್ನು ಉಳಿಸಿ ಬೆಳೆಸುವ ಕೆಲಸ ನಿರಂತರವಾಗಿ ಮಾಡಬೇಕು ಎಂದರು. ಈ ಕಲೆಗೆ ನಾವು ಇವಾಗ ಟಿವಿಗಳಲ್ಲಿ ಜಾಸ್ತಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲ ಕಲೆಗಳನ್ನು ನೋಡ್ತಾ ಇದ್ದೀವಿ. ಈ ಒಂದು ಕಲೆಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡೋದು. ಹಿಂದೆ ಕಲೆಗೆ ಒಂದು ನಾಟಕ ಆಡಿ ಹಳ್ಳಿಗಳಲ್ಲಿ ಒಂದು ಪದ ಶೋಭನ ಪದ ಇರ್ಬೋದು. ಹಿಂದೆ ಎಲ್ಲ ರೀತಿಯೂ ನಮಗೆ ಒಳ್ಳೆ ಚೆನ್ನಾಗಿ ಎಲ್ಲ ನಮ್ಮ ಜನ ಮನೋರಂಜನೆ ನೀಡ್ತಾಯಿದ್ರು. ಈಗ ಮನೆಗಳಲ್ಲೂ ಟಿ ವಿ ಮಾಧ್ಯಮಗಳಿಂದ ಪ್ರತಿಯೊಬ್ಬರು ದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಲೆಯನ್ನು ನೋಡ್ತಾ ಇದ್ದೀವಿ. ಮತ್ತು ಅದರಲ್ಲಿ ಈ ನಮ್ಮ ಈ ಕಳಲೆಯಲ್ಲಿ ಕಲಾವಿದರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ಬೆಳಿಬೇಕು. ಅದರಿಂದ ತಾವುಗಳೆಲ್ಲ ಅವರಿಗೆ ಸಪೋರ್ಟ್ ಮಾಡಬೇಕು. ನನ್ನ ವೈಯಕ್ತಿಕವಾಗಿ ನನ್ನ ಕೈಲಿ ಏನಾಗುತ್ತೆ ದೇವರಿಗೆ ಮುಂದೆ ಅವರಿಗೆ ಒಳ್ಳೆ ರೀತಿಗೆ ಸಹಕಾರ ಮಾಡಿ. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಇಮ್ಮಾವು ರಘು, ಡಿ ಮಹೇಶ್, ಟ್ರಸ್ಟ್ ಅಧ್ಯಕ್ಷ ದೇವಣ್ಣ, ಉಪಾಧ್ಯಕ್ಷೆ ಮಮತಾ, ಕಾರ್ಯದರ್ಶಿ ಅಂಕನಾಯಕ, ಖಜಾಂಚಿ ಮಂಜು, ಸದಸ್ಯರಾದ ಪುಟ್ಟನಾಯಕ, ಮಹೇಶ್, ಪುಟ್ಟ ಅಂಕಮ್ಮ, ಮಂಜುನಾಥ್, ಬಿಳಿಗಿರಿ, ಮಹದೇವನಾಯಕ, ಶಿವನಾಯಕ, ಸಚಿನ್ ರಾವ್, ಶಿವು, ಮಹೇಶ್ ನಾಯಕ್, ಕಂಸಾಳೆ ಸಿದ್ದನಾಯಕ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.